ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬಿ.ಎಡ್ ಅಥವಾ ಡಿ.ಎಡ್ನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTET ಎಕ್ಸಾಮನ್ನು ಬರ್ದಿರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಈ ಒಂದು ಎಕ್ಸಾಮಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬರ್ತಿರೋದೇನೆಂದರೆ ಆಲ್ಮೋಸ್ಟ್ ಅಭ್ಯರ್ಥಿಗಳು ಬಹುತೇಕವಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಓದ್ತಿರ್ತಕ್ಕಂಥ ಒಂದು ಡಿ.ಎಡ್ ಮತ್ತು ಬಿ.ಎಡ್ ಅಭ್ಯರ್ಥಿಗಳು ಕ್ಲಿಯರ್ ಮಾಡುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಿರೋದಾಗಿರುತ್ತೆ ಒಂದು ಎಕ್ಸಾಮ್ಗಳನ್ನ. ಅಂದರೆ ಬಹುತೇಕ ಅಭ್ಯರ್ಥಿಗಳು ಒಂದು ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿದಂಥ ಡಿ.ಎಡ್ ಮತ್ತು ಬಿ.ಎಡ್ ಅಭ್ಯರ್ಥಿಗಳು ಪರೀಕ್ಷೆನ ಬರ್ದಿರ್ತಾರೆ. ಹಲವಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಿ, ಬರೀ 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ಬರ್ತಿರುವಂಥ ಪ್ರಶ್ನೆ ಈ ಒಂದು ಅಭ್ಯರ್ಥಿಗಳಿಗೆ ಇನ್ನ ಕೋರ್ಸ್ ಕಂಪ್ಲೀಟ್ ಆಗಿರೋದಿಲ್ಲ, ಆ ರೀಸನ್ ಇಂದ ಈ ಒಂದು ಪ್ರಶ್ನೆ ಬರುತ್ತೆ. ಆಲ್ಮೋಸ್ಟ್ ಇವಾಗ ರಿಸಲ್ಟ್ ಕೀ ಆನ್ಸರ್ ನೋಡಿದಾಗಲೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಫೈನಲ್ ಕೀ ಆನ್ಸರ್ ನೋಡಿದ್ಮೇಲೆ ಅಂತೂ ಫಿಕ್ಸ್ ಆಗಿಬಿಟ್ಟಿರ್ತೀರಾ ಕ್ಲಿಯರ್ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನಂದ್ರೆ ನಮಗೆ ಕ್ಲಿಯರ್ ಆದರೆ ಎಲಿಜಿಬಿಲಿಟಿ ಕೊಡ್ತಾರಾ, ನಾವು ಎಲಿಜಿಬಲ್ ಇದೀವಾ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾರಾ ನಮಗೆ, ಅದು ವ್ಯಾಲಿಡ್ ಇರುತ್ತಾ ಅಂದ್ರೆ ಈ ತರ ಪ್ರಶ್ನೆ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಡಿ.ಎಡ್ ಅಥವಾ ಬಿ.ಎಡ್ ಅಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಪ್ರಶ್ನೆ ಇರೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಸದ್ಯಕ್ಕೆ ಅಂದ್ರೆ ಇವಾಗ ಕಾಮನ್ ಆಗಿ ಬಿ.ಎಡ್ ಅಲ್ಲಿ ಫಸ್ಟ್ ಇಯರ್ ಇರೋದಿಲ್ಲ, ಯಾಕಂದ್ರೆ ಇವಾಗ ಸೆಕೆಂಡ್ ಇಯರ್ ಅಭ್ಯರ್ಥಿಗಳು ಅಂದ್ರೆ ಫಸ್ಟ್ ಇಯರ್ ಅವರೇ ಸೆಕೆಂಡ್ ಇಯರ್ ಹೋಗಿರ್ತೀರಾ, ಇನ್ನೂ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ನಡೀತಿದೆ ಫಸ್ಟ್ ಇಯರ್ಗೆ. ಬಟ್ ಆಲ್ಮೋಸ್ಟ್ ಡಿ.ಎಡ್ ಅಭ್ಯರ್ಥಿಗಳಿಗೆ ಈ ತರ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿದೇನಾ ಅಂದ್ರೆ ನೀವು ಯಾವುದೇ ವರ್ಷದಲ್ಲಾದ್ರೂ ಈ ವಿಡಿಯೋ ನೋಡ್ತಿರ್ಬೋದಾಗಿರುತ್ತೆ. ಅದ್ರ ಬಗ್ಗೆ ತಿಳಿಸುವಂತಾರೆ NCTE ಈ ಒಂದು ನಿಯಮ ಏನ್ ಹೇಳುತ್ತೆ, ಈ ಒಂದು ಮಾಹಿತಿ ಏನಿದೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಅದರ ಪ್ರಮುಖ ಅಂಶ. ಇವಾಗ ಅದಕ್ಕೂ ಮುಂಚೆ ಮಾಹಿತಿನ ಅಭ್ಯರ್ಥಿಗಳಿಗೆ ತಿಳಿಸುವಂತಂದ್ರೆ ಏನಂದ್ರೆ NCTಯ ನಿಯಮಾವಳಿ ಕೂಡ ಇರುವಂತದ್ದಾಗಿರುತ್ತೆ. ಅದರಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ನೇಮಕ ಅಂದ್ರೆ ಏನು ಪರೀಕ್ಷೆ ಮಾಡಿದ್ರಲ್ಲ ಅಧಿಸೂಚನೆ ಕೂಡ ಮಾಹಿತಿನ ಕೊಟ್ಟಿದ್ರು, ಅದನ್ನು ಕೂಡ ಮೆನ್ಷನ್ ಕೂಡ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಅದರ ನಿಯಮದ ಪ್ರಕಾರ ಸ್ಕೀಮ್ ಕೂಡ ನೋಡ್ತಾ ಇದ್ದೀರಾ. ಪರ್ಸುವಿಂಗ್ ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಎಲಿಜಿಬಲ್ ಇರ್ತಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರ್ಸುವಿಂಗ್ ಅಂದ್ರೆ ಅಭ್ಯರ್ಥಿಗಳು ಸ್ಟಡಿ ಮಾಡ್ತಿರ್ತಕ್ಕಂಥವ್ರು ಅಂತಕ್ಕಂಥದ್ದಾಗಿರುತ್ತೆ. ಅಂದ್ರೆ ಅಭ್ಯರ್ಥಿಗಳಿಗೆ ಅಲ್ಲಿ ಕೊಟ್ಟಿದ್ದ ನೋಡಬಹುದಾಗಿರುತ್ತೆ 2 ವರ್ಷದ ಕೋರ್ಸ್ ಆಗಿರ್ಬೋದು ಅಥವಾ 4 ವರ್ಷದ ಕೋರ್ಸ್ಗಳು ಯಾವ್ದಾರ ನಾರ್ಮಲ್ ಆಗಿ ಇರ್ತಾವ ಅಂತಕ್ಕಂಥ ಕೋರ್ಸ್ ಇರುತ್ತಲ್ಲ, ಡಿ.ಎಲ್.ಎಡ್ ಅಂತಕ್ಕಂಥದ್ದಾಗಿರ್ಬೋದು, ಬಿ.ಎಡ್ ಆಗಿರ್ಬೋದು, ಈ ತರ ಒಂದು ಕೋರ್ಸ್ಗಳೇನು ಬರ್ತಾವಲ್ಲ ಕಾಮನ್ ಆಗಿ. ಸೊ ಎಲ್ಲ ಕೋರ್ಸ್ಗಳಲ್ಲಿ 2 ವರ್ಷ ಆಗಿರ್ಬೋದು 4 ವರ್ಷ ಆಗಿರ್ಬೋದು ಅಭ್ಯರ್ಥಿಗಳು ಕಂಪ್ಲೀಟ್ ಮಾಡಿದವರು ಎಲಿಜಿಬಲ್ ಇರ್ತೀರಾ, ಒಂದು ಪರೀಕ್ಷೆನ ಬರೀಬೋದಿರುತ್ತೆ, ನೀವು ಕಾಮನ್ ಆಗಿ ಎಲಿಜಿಬಿಲಿಟಿನ ಹೊಂದಿರ್ತೀರಾ. ಈ ತರ ಒಂದು ಪರ್ಸಿಂಗ್ ನಲ್ಲಿ ಅಲ್ಲಿ ಸ್ಟಡಿನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ನೀವು ಈ ಒಂದು TET ಪರೀಕ್ಷೆಗಳನ್ನಾಗಿರ್ಬೋದು, CTET ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು ಕಾಮನ್ ಆಗಿ ತಗೋಬೋದಾಗಿರುತ್ತೆ. ಓಕೆನಾ, ಎಲಿಜಿಬಿಲಿಟಿ ನೀವು ಅರ್ಹತೆನ ಹೊಂದಿರ್ತೀರಾ. ಸೊ ಇಲಾಖೆ ಕೊಟ್ಟರ ಮಾಹಿತಿ ಪ್ರಕಾರ ಓಕೆ ಸರ್ಟಿಫಿಕೇಟ್ ಕೊಡ್ತಾರ ಹಾಗೆ ಅಂತ ಏನು ಪ್ರಶ್ನೆಗಳಿದೆಯಲ್ಲ ನಿಮ್ಗಳ ಕಡೆಯಿಂದ ಇವಾಗ. ಸೊ ಇವಾಗ ನಾವು ಕ್ಲಿಯರ್ ಅಂತೂ ಆಗ್ತವೆ, ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸುಮ್ಮನೆ ಯೂಸ್ ಇರೋದಿಲ್ವಾ, ಅಥವಾ ಈಗ ನಾವು ಕ್ಲಿಯರ್ ಆದ್ರೂ ಕೂಡ ನೆಕ್ಸ್ಟ್ ವರ್ಷ ಹಾಗಾದ್ರೆ ನಾವು ಅಂದ್ರೆ ನೀವು ಪ್ರಶ್ನೆ ಇರುವಂಥ ಅಭ್ಯರ್ಥಿಗಳಿಗೆ ಅಂದ್ರೆ ಇವಾಗ ಕ್ಲಿಯರ್ ಆದ್ರೂ ಕೂಡ ಕಾಮನ್ ಆಗಿ ಅವ್ರು ಜಾಬ್ಗೆ ಏನು ಎಂಟ್ರಿ ಆಗ್ಲಿಕ್ಕೆ ಆಗಲ್ಲ, ಏನೋ ಸ್ಟಡಿ ಮುಗ್ದೇ ಇರೋದ್ರಿಂದ ಅಥವಾ ನೇಮಕಾತಿ ಪರೀಕ್ಷೆ ಏನು ಮಾಡಿದ್ರು ಆಗ್ಲಿಕ್ಕಿಲ್ಲ. ಬಟ್ ಆದ್ರೆ ಇವಾಗ ಕ್ಲಿಯರ್ ಆಗಿದ್ರು ಕೂಡ ನೆಕ್ಸ್ಟ್ ವರ್ಷ ಅವ್ರು ಬರ್ದಾಗ ಫೇಲ್ ಆದಾಗ ಇದು ಕ್ಲಿಯರ್ ಆಗಿರೋದು ವ್ಯಾಲಿಡ್ ಇರುತ್ತೆ ಹಾಗೆ ಅಂತೆಲ್ಲ ಒಂದು ಪ್ರಶ್ನೆಗಳು ಅಭ್ಯರ್ಥಿಗಳ ಕಡೆಯಿಂದನೂ ಬರ್ತವೆ. ಸೊ ಈ ಒಂದು ಸ್ಟಡಿ ಮಾಡ್ತಿರೋ ಟೈಮಲ್ಲಿ ನಾವು ಕ್ಲಿಯರ್ ಮಾಡಿದೀವಿ ಅದು ವ್ಯಾಲಿಡ್ ಆಗಲ್ವಾ ಅಂತ ಅಂದ್ಬಿಟ್ಟು ಇಲ್ಲ ಅಭ್ಯರ್ಥಿಗಳು ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ಹೇಳ್ತಿರೋದೇನಂದ್ರೆ ವ್ಯಾಲಿಡ್ ಇರುತ್ತೆ ಅದು. ಓಕೆನಾ, ಸೊ ಒಂದು 2025 ನೀವೇನು TETನ ಕ್ಲಿಯರ್ ಮಾಡಿರ್ತಿಲ್ಲ TETನ ಕಾಮನ್ ಆಗಿ ಈ ವರ್ಷ ನೀವು TETನ ಕ್ಲಿಯರ್ ಮಾಡಿದ್ರು ಕೂಡ ಅಥವಾ ಯಾವುದೇ ವರ್ಷದಲ್ಲಿ ಪರ್ಸುವಿಂಗ್ ಇದ್ರೂ ಕೂಡ ಆ ವರ್ಷದಲ್ಲಿ ನಿಮಗೆ TET ಅಂತಕ್ಕಂಥ ಸರ್ಟಿಫಿಕೇಟ್ ನೀವು ಕ್ಲಿಯರ್ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತಾರೆ. ಸೊ ವ್ಯಾಲಿಡ್ ಇರುತ್ತೆ, ಎಲಿಜಿಬಲ್ ಕೂಡ ಇರ್ತೀರಾ. ಮತ್ತೆ ಇನ್ನೊಂದು ಅದರ ಮೆನ್ಷನ್ ಕೂಡ ಮಾಡಿರ್ತಾರೆ ಅಥವಾ ಯಾವುದೇ ಲಿಮಿಟ್ ಅನ್ನ ಕೂಡ ಕೊಟ್ಟಿರೋದ್ರಲ್ಲಿ ಏಜ್ ಲಿಮಿಟ್ ಇರೋದಿಲ್ಲ. ಮತ್ತೆ ಅಭ್ಯರ್ಥಿಗೆ ಒಂದು ಬಾರಿ ಅಂದ್ರೆ TETನ ನೀವು ಕ್ಲಿಯರ್ ಮಾಡಿದ್ರೆ ಅಂದ್ರೆ ಜೀವನ ಪರ್ಯಂತ ಅಂದ್ರೆ ಮಾನ್ಯತೆಯನ್ನು ಹೊಂದಿರುತ್ತದು, ಜೀವಿತಾವಧಿವರೆಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಮತ್ತೆ ಇನ್ನಷ್ಟು ಅಭ್ಯರ್ಥಿಗಳಿಗೆ ಎಷ್ಟು ಅಟೆಂಪ್ಟ್ಸ್ ಅಂತ ಇರೋದಿಲ್ಲ, ಎಷ್ಟು ಬಾರಿ ಬೇಕಾದ್ರೆ ನೀವು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಅಭ್ಯರ್ಥಿಗಳು ಪರೀಕ್ಷೆನ ಬರೀಬಹುದಾಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ನಿಮಗೆ ವ್ಯಾಲಿಡ್ ಇರುತ್ತೆ, ನೀವು ಕೂಡ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಮಾಹಿತಿನ ಶೇರ್ ಮಾಡಬಹುದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ.